ನಮಸ್ತೆ, ನನ್ನ ಹೆಸರು ನಿರ್ಮಲಾ ಅಂತ. ಬಜ್ ಇಂಡಿಯಾ ಸಂಸ್ಥೆಯಲ್ಲಿ ಸಹಾಯಕ ವ್ಯವಸ್ಥಾಪಕರಾಗಿ ರಾಮನಗರ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತು ನಾನು ಸ್ವಯಂ ಶಕ್ತಿ ತರಬೇತಿಯನ್ನು ಹಳ್ಳಿಗಳಲ್ಲಿ ನಡೆಸ್ತೀವಿ. ಅಲ್ಲಿ ಸ್ವಯಂ ಸೇವಕರಾಗಿ ಗೆಳತಿಯರು ಅಂತ ಆಯ್ಕೆ ಮಾಡ್ಕೊಳ್ತೀವಿ. ಅವರಿಗೆ ಪಂಚಾಯಿತಿ ಮಟ್ಟದಲ್ಲಿ ನಾವು ತರಬೇತಿಗಳನ್ನ 5 ಮಾಡ್ಯೂಲ್ಸ್ ಪೂರ್ತಿ ಮಾದರಿ ತರಬೇತಿಗಳನ್ನ ನಾವು ಅವರಿಗೆ ಕೊಡ್ತಾ ಹೋಗ್ತೀವಿ. ಅದರಿಂದ ಅವ್ರು ಏನು ಕಲಿತಾರೆ, ಏನು ಬದಲಾವಣೆ ಆಗ್ತಾರೆ ಅಂತ 5 ಎಪಿಸೋಡ್ಗಳಲ್ಲಿ ನಾವು ತಿಳ್ಕೊಳ್ಳೋಣ. ಪೂರ್ತಿ ಮಾದರಿ 1ನೇ ತರಬೇತಿಯಲ್ಲಿ ಮಹಿಳೆಯರಿಗೆ ಸ್ವಯಂ ಅರಿವು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀವಿ. ಏನು ಇದು ಸ್ವಯಂ ಅರಿವು ಅನ್ನುವಾಗ ಅವರಲ್ಲಿರುವಂಥ ಕೌಶಲ್ಯಗಳೇನು, ಅವರಲ್ಲಿರುವಂಥ ಸಂಪನ್ಮೂಲಗಳೇನು, ಜೊತೆಗೆ ಅವರು ಯಾವ ಸವಾಲುಗಳನ್ನ ಅವರು ದೊಡ್ಡ ಸಮಸ್ಯೆ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ, ಇದನ್ನು ಅವರ ಕೌಶಲ್ಯ ಮತ್ತು ಸಂಪನ್ಮೂಲಗಳನ್ನ ಬಳಸ್ಕೊಂಡು ಹೇಗೆ ಹೊರಬರ್ಬೋದು ಅನ್ನೋದನ್ನು ಅವರಿಗೆ ರಿಯಲೈಸ್ ಮಾಡಿಸ್ತೀವಿ. ಜೊತೆಗೆ ಅವರಿಗೆ ಯಾವುದೇ ಪಂಚಾಯಿತಿ ಅಥವಾ ಯಾವುದಾದ್ರೂ ಗೌರ್ಮೆಂಟ್ ಆಫೀಸ್ ಅಥವಾ ಎಲ್ಲಾದರೂ ಹೋದಾಗ ಮಾತಾಡಲಿಕ್ಕೆ ಹಿಂದೆ ಹೋಗ್ತಿರ್ತಾರೆ. ಬಿಕಾಸ್ ಅವರಿಗೆ ಫಿಯರ್ ಇರುತ್ತೆ. ಆ ಫಿಯರಿಂದ ಹೇಗೆ ಹೋಗಲಾಡಿಸ್ಬೇಕು ಅನ್ನೋದಕ್ಕೆ ಒಂದು ವೇದಿಕೆಯನ್ನು ಕಲ್ಪಿಸ್ಕೊಟ್ಟು ಅವರಿಗೆ ಪ್ರಾಕ್ಟೀಸನ್ನು ಮಾಡಿಸ್ತೇವೆ ಫಸ್ಟ್ ಮಾಡ್ಯೂಲ್ ಸ್ಫೂರ್ತಿ ತರಬೇತಿಯಲ್ಲಿ. ಇದೇ ರೀತಿಯಾಗಿ ಬದಲಾವಣೆ ಆಗಿರುವಂಥ ವ್ಯಕ್ತಿನ ನಾನು ನಿಮಗೆ ಇವತ್ತು ಪರಿಚಯಿಸ್ಕೊಡ್ತೀನಿ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಪೂರ್ಣಿಮಾ ಅಂತ. ನಾನು ಚನ್ನಪಟ್ಟಣ ತಾಲೂಕಿಂದ ಮಾತಾಡ್ತಿದ್ದೀನಿ. ನಾನು ಬಜ್ ಇಂಡಿಯಾ ಸಂಸ್ಥೆಯಲ್ಲಿ ಸ್ಫೂರ್ತಿ ಸಹಭಾಗಿತ್ವ ತರಬೇತಿ 4 ತರಬೇತಿಗಳನ್ನ ತೊಗೊಂಡೆ. ಆ ತರಬೇತಿಗಳನ್ನ ತೊಗೊಂಡಿದ್ದಲ್ಲಿ ಮೊದಲನೇ ತಿಂಗಳು ತರಬೇತಿ ಬಂದು ಸ್ವಯಂ ಅರಿವು. ಆ ತರಬೇತಿ ತೊಗೊಂಡ್ಮೇಲೆ ನನ್ನ ಜೀವನ ಬದಲಾಯಿತು. ಏನಪ್ಪ ಅಂತ ಅಂದರೆ ಅಲ್ಲಿ ನಿಮ್ಮ ಕೌಶಲ್ಯಗಳು ಅಂತ ಹೇಳಿ ನನಗೆ ತಿಳಿಸ್ಕೊಟ್ರು. ಕೌಶಲ್ಯಗಳು ಅಂತ ಬಂದಾಗ ನಾನು ತುಂಬ ಚೆನ್ನಾಗಿ ಮಾತಾಡ್ತಿದ್ದೆ, ಮತ್ತು ನಂಗೆ ಗಾಡಿ ಓಡಿಸೋಕ್ಕೂ ಬರ್ತಿತ್ತು. ಅದ್ರ ಜೊತೆಗೆ ನಾನು ಸ್ವಲ್ಪ ತಾಳ್ಮೆಯಿಂದನೂ ಇರ್ತಿದ್ದೆ. ಈ ಥರ ಎಲ್ಲ ಬರೆಸಿದ್ರು. ಆವಾಗ ಇವೆಲ್ಲ ಕೌಶಲ್ಯಗಳು ಅಂತ ಹೇಳಿದ್ರು. ನಾನೇನಪ್ಪ ಅಂದ್ಕೊಂಡಿದ್ದೆ ಅಂತಂದರೆ ಇವೆಲ್ಲ ಕೌಶಲ್ಯಗಳು ಅಂತ ಅಂದ್ಕೊಂಡಿರಲಿಲ್ಲ. ಎಲ್ಲರಿಗೂ ಇರುವಾಗ ನನಗೂ ನಾರ್ಮಲ್ ಆಗಿದೆ ಅಂತಲೇ ತಿಳ್ಕೊಂಡಿದ್ದೆ. ಆದರೆ ಇವೆಲ್ಲ ನನ್ನ ಕೌಶಲ್ಯಗಳು ನಿಮಗಿದೆ ಅಂತ ತಿಳಿಸ್ಕೊಟ್ರ ಜೊತೆಗೆ ಸಂಪನ್ಮೂಲ ಅಂತಲೂ ಬಂದಾಗಲೂ ಅಂದ್ಕೊಂಡೆ. ನಾನು ನಮ್ಮನೆಯವರೇ ಸಂಪನ್ಮೂಲಗಳು, ಅವ್ರನ್ನ ನಾವು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಂಡಾಗ ನಮ್ಮ ಸಂಪನ್ಮೂಲಗಳನ್ನ ನಾವು ಬಳಸ್ಕೊಂಡು ನಮಗಿರೋ ಟ್ಯಾಲೆಂಟ್ನ ಬಳಸ್ಕೋಬೇಕು ಅಂತ ಹೇಳಿ ನಾನೊಂದು ಅವಕಾಶಕ್ಕೋಸ್ಕರ ಕಾಯ್ತಿದ್ದೆ. ಆ ಟೈಮಲ್ಲಿ ಬಜ್ ಇಂಡಿಯಾ ಸಂಸ್ಥೆಯಲ್ಲೇ ಒಂದು FA ರೋಲ್ ಖಾಲಿ ಇದೆ ಅಂತ ಗೊತ್ತಾಯಿತು. ಆವಾಗ ನನಗೆ ಸಿಕ್ಕಂಥ ಅವಕಾಶನ ನಾನು ಸದ್ಬಳಕೆ ಮಾಡಿಕೊಂಡು ನನ್ನ ಬದಲಾವಣೆ ನಾನು ಮಾಡಿಕೊಂಡೆ. ಜೊತೆಗೆ ನನ್ನ ಆರ್ಥಿಕ ಪರಿಸ್ಥಿತಿನೂ ಸ್ವಲ್ಪ ಕಷ್ಟದಲ್ಲಿತ್ತು. ಆಗಿದ್ದಾಗ ನನಗಿರುವಂಥ ಸಂಪನ್ಮೂಲಗಳನ್ನ ನಾನು ಬಳಸ್ಕೊಂಡು ನನಗಿರುವಂಥ ಆರ್ಥಿಕ ಪರಿಸ್ಥಿತಿ ಸವಾಲನ್ನ ನಾನು ಎದುರಿಸ್ಕೊಂಡು ನನ್ನ ಜೀವನನ ನಡೆಸ್ಕೊಂಡು ಹೋಗ್ತಿದ್ದೀನಿ. ಇಂಥ ಬದಲಾವಣೆ ಆಗಿದ್ದ ಕಾರಣನೇ ನನ್ನ ಬಜ್ ಇಂಡಿಯಾ ಸಂಸ್ಥೆ. ಈ ಮಹಿಳೆಯಲ್ಲಾದಂಥ ಬದಲಾವಣೆಯನ್ನು ನೀವು ನೋಡಿದ್ದೀರಾ. ಅದೇ ರೀತಿಯಾಗಿ ತುಂಬ ಮಹಿಳೆಯರು ಬದಲಾವಣೆಗಳನ್ನ ಹೊಂದಿದ್ದಾರೆ. ಜೊತೆಗೆ ಅವ್ರನ್ನೇನಾದರೂ ಮಾತಾಡಿಸ್ಬೇಕು ಅಂತ ಹೇಳಿದ್ರೆ ನಿಮ್ಮ ಊರುಗಳಲ್ಲೇ ಅವರೆಲ್ಲ ನಿಮಗೆ ಸಿಗ್ತಾರೆ. ಈ ಎಪಿಸೋಡಲ್ಲಿ ನಿಮ್ಗೆ ಏನಾದರೂ ಪ್ರಶ್ನೆಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನೇ ಖುದ್ದಾಗಿ ಅದಕ್ಕೆ ರಿಪ್ಲೈ ಮಾಡ್ತೀನಿ. ಮುಂದಿನ ವಾರ ಸ್ಫೂರ್ತಿ ಸಹಭಾಗಿತ್ವ ತರಬೇತಿ ಮಾದರಿ 2 ಮಾತುಗಾರಿಕೆ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ. ಧನ್ಯವಾದ.